2-3 ವಾರ ಆಯಿತು. ಅದ ನಂತರ ನೋಡಿದರೆ ಟ್ವಿಟರಲ್ಲಿ ಪಬ್ಲಿಷ್ ಆಗಿದೆ ಹೆಸರು. ನ್ಯಾಷನಲ್ ಟೀಮಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಐ ವಾಸ್ ಸೂಪರ್ ಹ್ಯಾಪಿ. ಆದರೆ ನಂಗೆ ಏನೂ ಗೊತ್ತಿಲ್ಲ ನ್ಯಾಷನಲ್ ಟೀಮಲ್ಲಿ ಏನು ಮಾಡಬೇಕು. ಈಗ AI ಇಲ್ಲ ಅಂದರೆ ಯಾರು ಈಗ ಈ ಮಹಿಳೆಯರನ್ನ ಯಾರು ರೀಚ್ ಮಾಡೋಕ್ಕೂ ಆಗಲ್ಲ. ಬಿಜೆಪಿಗೆ ಯಾಕೆ ಹೋಗಬೇಕು, ಬಿಜೆಪಿಯಲ್ಲಿ ಏನು ವಿಶೇಷತೆ ಇದೆ? ಮೋದಿಜಿ ಪ್ಲ್ಯಾನ್ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು ಎಲ್ಲ ಒಟ್ಟಿಗೆ ಮಾಡಲ್ಲ ಅವರು. ಫಸ್ಟ್ ಉಜ್ವಲ ತಂದರು, ನೆಕ್ಸ್ಟ್ ನೀರು ಕೊಟ್ಟರು. ಈಗ ಮಹಿಳೆಯರಿಗೆ ಫ್ರೀಡಮ್ ಇದೆ, ಸ್ವಲ್ಪ ಫ್ರೀ ಟೈಮ್ ಇದೆ. ಅದಕ್ಕೆ ಮೋದಿಜಿದು ಒಂದೇ ಸಿಂಪಲ್ ಸೊಲ್ಯೂಷನ್, ಮನೆಯನ್ನು ಹೆಣ್ಮಕ್ಳ ಹೆಸರಲ್ಲಿ ಮಾಡಿ. ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಿದ್ರೆ ಫಾರ್ಮ್ ಬರಿಬೇಕಿದ್ರೆ ಏನಿತ್ತು, ನಿಮ್ಮ ಹೆಸರು ತಂದೆಯ ಹೆಸರು ಆಯಿತು, ತಾಯಿ ಹೆಸರು ಇರಲಿಲ್ಲ. ತಾಯಿ ಹೆಸರು ಎಲ್ಲೂ ಇರಲಿಲ್ಲ. ಗರ್ಭವತಿಯಿಂದ ಹೆಣ್ಣು ಮಕ್ಕಳು ಹುಟ್ಟಿದಾಗ ಎಷ್ಟೊಂದು ಕಡೆ ಭ್ರೂಣ ಹತ್ಯೆ ಆಗುತ್ತೆ. ಹೌದು. ಈಗ ಹೆಣ್ಮಕ್ಳು ಹುಟ್ಟಬೇಕು ಅಂತಿದ್ದಾರೆ, ಯಾಕಂದರೆ ಹೆಣ್ಮಕ್ಳು ಹುಟ್ಟಿದ್ರೆ ಎಷ್ಟೊಂದು ನಿಮ್ಗೆ ಬೆನಿಫಿಟ್ಸ್ಗಳಿವೆ. ಮತ್ತು BJPಯಲ್ಲಿ ಒಂದು ಅಂದರೆ ಹೆಣ್ಮಕ್ಳನ್ನ ತುಂಬ ಗೌರವದಿಂದ ನೋಡ್ಕೊತಾರೆ. ಅಕಸ್ಮಾತ್ ಏನಾದ್ರು ನಮ್ಗೆ ತೊಂದರೆ ಆದರೆ ನಾವು ಅವ್ರಿಗೆ ಹೇಳ್ಬೋದು ಓಪನ್ ಆಗಿ, ನಮಗಿದು ಅಡ್ಜಸ್ಟ್ ಆಗ್ತಾ ಇಲ್ಲ, ಈ ಪ್ರಾಬ್ಲಮ್ ಇದೆ ಅಂತ. ಇಮಿಡಿಯೇಟ್ ಆಗಿ ಅವರು ಅದನ್ನು ರೆಕ್ಟಿಫೈ ಮಾಡಿಕೊಡ್ತಾರೆ. ಸೊ ರಾಜಕೀಯದಲ್ಲಿ ಹೇಗೆ ಪಾದಾರ್ಪಣೆ ಆಯಿತು, ಹಾಗೆಯೇ ಈ ನಿಮ್ಮ ಇನಿಷಿಯೇಟಿವ್ ಗ್ಯಾಮೆಟಿಕ್ಸು ಮತ್ತು ಖೇಲ್ ಫೌಂಡೇಶನ್ನು ಇದನ್ನು ಉಳಿಸ್ಕೊಂಡು ನೀವು ಈಗ ರಾಜಕೀಯವನ್ನು ಮಾಡ್ಬೋದಾ, ಹೇಗೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಮೊದಲನೇದಾಗಿ ರಾಜಕೀಯದಲ್ಲಿ ನೀವು ಹೇಗೆ ಪಾದಾರ್ಪಣೆ ಮಾಡಿದ್ರಿ ಅನ್ನೋದ್ರಿಂದ ತಿಳ್ಕೊಳ್ಳೋದು. ಓಕೆ, ನಾನು ಒಂದ್ಸಲ ಮೊದಲೇ ಹೇಳಿದ್ನಲ್ಲ, ಮಹಾಭಾರತದ ಒಂದು ಕತೆ, ಎಲ್ಲೋ ಒಂದು ಚಾಪ್ಟ್ರಲ್ಲಿ ಏನೋ ಒಂದು ಆಗಿರುತ್ತೆ, ನಿಮ್ಗೆ ಗೊತ್ತಾಗಿರಲ್ಲ, ಆಮೇಲೆ ಎಲ್ಲೋ ಒಂದು ಚಾಪ್ಟ್ರಲ್ಲಿ ಕನೆಕ್ಷನ್ ಬರುತ್ತೆ ಅಂತ. ನನ್ನ ಸೇಮ್ ಸ್ಟೋರಿ ನಂದಿದ್ದು. ನಾನು ಹೇಳಿದ್ನಲ್ಲ ಗೆಮ್ಯಾಟಿಕ್ಸ್ ನಾವು ಇವೆಂಟ್ ಮಾಡಿದ್ವಿ IIM ಬ್ಯಾಂಗ್ಳೂರಲ್ಲಿ ಅಂತ. ಅನಂತ್ ಕುಮಾರ್ಜಿ ಇದ್ರಲ್ಲ, ಅವ್ರನ್ನ ನಾವು ಚೀಫ್ ಗೆಸ್ಟಾಗಿ ಕರೆಸಿದ್ದು. ಅವಾಗ ಅವ್ರು ತುಂಬ ಇಷ್ಟಪಟ್ಟರು ಪ್ರೋಗ್ರಾಮನ್ನೆಲ್ಲ. ಅವ್ರ ಜೊತೆ ಶೆಡ್ಯೂಲ್ ಮಾಡ್ಬೇಕಾದ್ರೆ ಅವ್ರ ಟೀಮ್ ಜೊತೆ ತುಂಬ ಕೋಆರ್ಡಿನೇಟ್ ಮಾಡಿದ್ದೆ ನಾನು. ಅದ್ರ ನಂತರ ಪ್ರೋಗ್ರಾಮ್ ತುಂಬ ಖುಷಿ ಆಯಿತು ಅವರಿಗೆ, ತುಂಬ ಸಂತೋಷದಿಂದ ಅವರು ಪಾರ್ಟಿಸಿಪೇಟ್ ಮಾಡಿ ಹೋಗಿದ್ರು. ಒಳ್ಳೆ ಫೀಡ್ಬ್ಯಾಕು ಕೊಟ್ಟಿದ್ರು. ಅದ ನಂತರ 6 ವರ್ಷ ಏನೂ ಇಲ್ಲ, ಅಂದರೆ ಕನೆಕ್ಷನ್ ಇರಲಿಲ್ಲ, ಮತ್ತೇನೂ ಇರಲಿಲ್ಲ ಜಾಸ್ತಿ. ಅದ್ರ ನಂತರ ಒಂದಿನ ನನಗೆ ಅವ್ರದ್ದು ಮೊದಲೇ ಅವ್ರ ಜೊತೆ ಟೀಮ್ ಜೊತೆ ಕೆಲಸ ಮಾಡಿದ್ನಲ್ಲ, ಅಲ್ಲಿ ಟೀಮಿಂದ ಒಂದು ಫೋನ್ ಬರುತ್ತೆ, ನಿಮಗೆ ಪಾಲಿಟಿಕ್ಸಲ್ಲಿ ಇಷ್ಟ ಇದೆಯಾ ಅಂತ. ನಂಗೆ ಅರ್ಥ ಆಗಿಲ್ಲ ಯಾಕೆ ಅಂತ ಕೇಳಿದೆ. ಇಲ್ಲ, ನಮ್ಮ ಪಾರ್ಟಿಯಲ್ಲಿ BJP ನೋಡಿ ನಮ್ಮದು ಸ್ಟ್ಯಾಗ್ನೆಂಟ್ ಪಾರ್ಟಿ ಅಲ್ಲ, ಅವರು ಏನಾದರೂ ಹೊಸದನ್ನು ನೋಡ್ತಾ ಇರ್ತಾರೆ, ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಬೆಡ್ ಮಾಡ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಟೆಸ್ಟ್ ಬೆಡ್ ಮಾಡ್ತಾರೆ. ಅದು ಮಾಡ್ಬೋದಾ ಇದು ಮಾಡ್ಬೋದಾ ಅಂತ ಹೇಳಿ. ಇದು ಕುಟುಂಬ ರಾಜಕಾರಣದ ಪಾರ್ಟಿ ಅಲ್ಲ. ಅಲ್ಲ. ಮತ್ತೆ ಟೆಸ್ಟಿಂಗ್ ಅಂದರೆ ಇನ್ನೋವೇಟಿವ್ ವೇಸ್. ನೀವು ಈ ವರ್ಷ ಆಗಿರೋದು ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ತುಂಬಾ ಮುಂದೆ ಹೋಗ್ತಾ ಇರೋದು, ಎಲ್ಲರನ್ನ ಹಿಂದೆ ಹಾಕಿ. ಅನ್ಪ್ರೆಡಿಕ್ಟೇಬಲ್ ಅಂತೀವಲ್ಲ ನಾವು, ಆ ರೀತಿ. ಸೊ ಒಂದು ಟೆಸ್ಟ್ ಯಾರೋ ಮಾಡಬೇಕು ಅಂತ ಸೀನಿಯರ್ ಲೀಡರ್ಶಿಪ್ಪಿಂದ ಡಿಸೈಡ್ ಆಯ್ತಂತೆ. ವುಮನ್ ವಿತ್ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಹೂಸ್ ಅಲೈನ್ಡ್ ವಿತ್ ಅವರ್ ಐಡಿಯಾಲಜಿ, ಅವರನ್ನ ಪಾರ್ಟಿಗೆ ಇನ್ವಾಲ್ವ್ ಮಾಡಿದರೆ ಏನಾದರೂ ಆಗ್ಬೋದಾ, ಏನು ಬೆನಿಫಿಟ್ ಆಗ್ಬೋದು ಅಂತ. ಅದಕ್ಕೆ ಅವ್ರು ಕೇಳಿದ್ರು, ಈ ರೀತಿ ಪೊಸಿಷನ್ ಓಪನ್ ಆಗ್ತಾ ಇದೆ, ಇಂಟ್ರೆಸ್ಟ್ ಇದೆಯಾ ಅಂತ. ನನಗೆ ಚಿಕ್ಕಂದಿಂದ ಪೊಲಿಟಿಕ್ಸ್ ತುಂಬ ಇಷ್ಟ. ಅಂದರೆ ನಾನು ಆಗ್ತೀನಿ ಅಂತಲ್ಲ, ಬಟ್ ಐ ಯೂಸ್ ಟು ಫಾಲೋ ಇಟ್. ಚಿಕ್ಕಂದಿಂದ ಪೇಪರ್ ಬರೋದು ವೇಟ್ ಮಾಡ್ತಾ ಕೂತ್ಕೊಳ್ಳೋದು. ಮನೇಲಿ ಪೇಪರ್ ಎಲ್ಲರಿಗಿಂತ ಮುಂಚೆ ನಾನು ಓದಬೇಕಿತ್ತು. ನನ್ನ ನಂತರ ಅಪ್ಪ ತಗೊಳ್ಳೋರು, ಓದಿ ಎಲ್ಲ ಮಾಡಿ ನಂತರ ನನ್ನ ಕ್ಲಾಸ್ಮೇಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಇವತ್ತು ಹೀಗಾಯಿತು, ಈಗ ಹೀಗಾಯಿತು ಎಲ್ಲ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಮಾತಾಡಬೇಕು, ನಮ್ದು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳಬೇಕಿತ್ತು. ಅದು ನಾನು ಮೊದಲಿಂದ ಮಾಡ್ಕೊಂಬರ್ತಾ ಇದ್ದೆ. ಅದಕ್ಕೆ ಇಂಟ್ರೆಸ್ಟ್ ಏನೋ ಇತ್ತು ನಾನು ಮೊದಲಿಂದ ಪಾಲಿಟಿಕ್ಸ್. ನಾನು ಸರಿ ಅಂತ ಹೇಳ್ಕೊಂಡೆ, ನಾನು ಯೋಚನೆನೂ ಮಾಡಿಲ್ಲ. ಸರಿ, ರೆಸ್ಯೂಮೆ ಕಳಿಸಿ ಅಂದರು. ಸರಿ, ಏನು ಬರೆಯೋದು, ಪೊಲಿಟಿಕಲ್ ರೆಸ್ಯೂಮ್ ಏನು ಬರೆಯೋದು ನಂಗೆ ಗೊತ್ತಿಲ್ಲ. ಅದಕ್ಕೆ ಸರಿ ಅಂತ ಏನಂತ ಹೇಳ್ಕೊಂಡು ಏನು ಮಾಡಿದ್ದೆ ಎಲ್ಲ ಹಾಕ್ಕೊಂಡು ಒಂದು 2 ಪೇಜರ್ ಮಾಡಿ ಕಳಿಸಿದ್ದೀನಿ. ಒಂದು ತುಂಬ ಖುಷಿ ಅಂದರೆ ನೀವು ಕನ್ನಡ ಮಾತಾಡೋವಾಗ ಇವತ್ತು ಕೂಡ ಆ ಒಂದು ಉತ್ತರ ಕನ್ನಡದ ನಮ್ಮ ಊರಿನ ಕನ್ನಡ ನಿಮ್ಮ ಮಾತುಗಳಲ್ಲಿ ಕೇಳ್ಬೋದು. ಅರೆ, ಮೊನ್ನೆ ಒಂದ್ಸಲ ಯಾರು ಕೇಳಿದ್ರು, ನಿಮ್ಮ ಕನ್ನಡ ಬರಲ್ವಾ ಅಂದರು. ಅದಕ್ಕೆ ಯಾಕೆ ಸರ್ ಅಂದೆ. ನಿಮ್ಮ ಕನ್ನಡ ಬೇರೆ ಥರ ಮಾತಾಡ್ತೀರಾ ಅಂದರು. ಇದು ಸರ್ ಅಸಲಿ ಕನ್ನಡ, ನಿಜವಾದ ಕನ್ನಡ ಅಂತ. ಸೂಪರ್. ಸೊ ನೀವು ಪಾಲಿಟಿಕ್ಸ್ ಬಗ್ಗೆ ಅದು 2 ಪೇಜ್ ರೆಸ್ಯೂಮೆ ಮಾಡಿ ಕಳಿಸಿದೆ. ನೆಕ್ಸ್ಟ್ ಡೇ ಮತ್ತೆ ಫೋನ್ ಬರುತ್ತೆ, ಮೇಡಮ್ ರೆಸ್ಯೂಮೆ ಹಾಕಿದ್ರೆ ನಿಮ್ಮ ಫೋನ್ ನಂಬರ್ ಹಾಕಿಲ್ಲ, ನಿಮ್ದು ಇಮೇಲ್ ID ಹಾಕಿಲ್ಲ. ಪಾಪ ಅವ್ರು ನಾನು ಯಾರಿಂದ ಮಾಡಿದ್ನಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ತೊಗೊಂಡ್ಬಂದಿದ್ದಾರೆ, ಮತ್ತೆ ಕಾಲ್ ಮಾಡಿದ್ದಾರೆ. ಅವಾಗ ಮತ್ತೆ ಹಾಕಿ ಅಂದರೆ ಐ ವಾಸ್ ಸೋ ನೇವ್, ಅಂದರೆ ಏನು ಗೊತ್ತಿರಲಿಲ್ಲ ನನಗೆ ಅದ್ರ ಬಗ್ಗೆ. ಹಾಕಿ ಕಳಿಸಿದೆ.
ಅದ ನಂತರ ಒಂದು ವಾರ ಏನೂ ನ್ಯೂಸ್ ಇಲ್ಲ, 10 ದಿನ ಆಯ್ತು ಏನೂ ನ್ಯೂಸ್ ಇಲ್ಲ. ಅಂದ್ಕೊಂಡೆ ಏನೂ ಆಗಿಲ್ಲ ಮೋಸ್ಟ್ಲಿ ಅಂತ ಸುಮ್ಮನಾದೆ. ಆಮೇಲೆ ವೀಕೆಂಡ್ ಸುಮ್ಮನೆ ಕೂತಿದ್ದೀನಿ, ಡೆಲ್ಲಿಯಿಂದ ಫೋನ್ ಬಂತು. ಅದು ಲ್ಯಾಂಡ್ಲೈನಿಂದ. ನಾನು ಅಂದ್ಕೊಂಡೆ ಇಲ್ಲಿಂದ ರಿಸೆಪ್ಷನಿಂದ ಫೋನ್ ಬಂದಿತ್ತಲ್ವ ಕರ್ನಾಟಕ BJPಯಿಂದ, ಹಾಗೆ ಡೆಲ್ಲಿ BJP ರಿಸೆಪ್ಷನಿಂದ ಕಾಲ್ ಬರ್ತಾ ಇದೆ ಅಂತ ಕ್ಯಾಶುವಲ್ ಆಗಿ ಪಿಕ್ ಮಾಡಿದ್ದೀನಿ. ಅವ್ರು ಸ್ವಲ್ಪ ಕ್ವೆಶನ್ ಕೇಳಿದ್ರು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ಹೀಗ ಎಲ್ಲ. ನಾನು ಕ್ಯಾಶುವಲ್ ಆಗಿ ಆನ್ಸರ್ ಮಾಡಿದ್ದೀನಿ, ಹೌದು ಇಲ್ಲ ಅಷ್ಟೇ. ಆಮೇಲೆ ಫೋನ್ ಇಟ್ಟಿದ ನಂತರ ಕೇಳಿದೆ ಯಾರಿಗೋ, ನನಗೆ ಫೋನ್ ಬಂದಿತ್ತು ಅಂತ. ಅವ್ರಂತಿದೆ ಸೀನಿಯರ್ ಲೀಡರ್ಶಿಪ್ಪಿಂದ ಕಾಲ್ ಇತ್ತದು, ಇಂಟರ್ವ್ಯೂ ಇತ್ತು ಅಂತ. ಸೊ ದ್ಯಾಟ್ ಅಗೇನ್ ನಾನು ಕ್ಯಾಶುವಲ್ ಮಾತ್ರ ನಂಗೆ ಆವಾಗಲೂ ಹೋಪ್ ಇರಲಿಲ್ಲ ಅಂತ. ಒಂದು 2-3 ವಾರ ಆಯಿತು. ಅದ ನಂತರ ನೋಡಿದರೆ ಟ್ವಿಟರಲ್ಲಿ ಪಬ್ಲಿಷ್ ಆಗಿದೆ ಹೆಸರು, ನ್ಯಾಷನಲ್ ಟೀಮಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು. ಐ ವಾಸ್ ಸೂಪರ್ ಹ್ಯಾಪಿ. ಆದರೆ ನಂಗೆ ಏನೂ ಗೊತ್ತಿಲ್ಲ ನ್ಯಾಷನಲ್ ಟೀಮಲ್ಲಿ ಏನು ಮಾಡಬೇಕು, ಹೋಗಿ ಏನು ಮಾಡಬೇಕು, ನಂಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಡ್ರೆಸ್ಸಸ್ ಕೂಡ ಐ ವಾಸ್ ಕಮಿಂಗ್ ಫ್ರಮ್ ಇದಲ್ಲ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಸ್ಟಾರ್ಟಪ್ಸ್, ವೆರಿ ಕ್ಯಾಶುವಲ್, ವೆಸ್ಟರ್ನ್, ವೆರಿ ಕ್ಯಾಶುವಲ್. ಇವನ್ ಹ್ಯಾಡ್ ಟು ಬೈ ಡ್ರೆಸ್ಸೆಸ್ ಫಾರ್ ಪಾಲಿಟಿಕ್ಸ್. ಆ ಲೆವೆಲಲ್ಲಿ ಇದ್ದೆ ನಾನು. ಹೋದೆ, ಫಸ್ಟ್ ಮೀಟಿಂಗ್ ಏನೂ ಅರ್ಥ ಆಗಿಲ್ಲ. ಬಟ್ ದೆನ್ ದ ವೇ ಪಾರ್ಟಿ ಹೆಲ್ಡ್ ಅವರ್ ಹ್ಯಾಂಡ್ಸ್. ಅಂದರೆ ನಾನೊಬ್ಬಳೆ ಅಂತಲ್ಲ, ನ್ಯಾಷನಲ್ ಮಹಿಳಾ ಮೋರ್ಚಾ ಟೀಮ್ ನೋಡಿದರೆ ಯು ಸಿ ಲಾಟ್ ಆಫ್ ವಿಮೆನ್ ಫ್ರಮ್ ವೇರಿಯಸ್ ಬ್ಯಾಕ್ಗ್ರೌಂಡ್ಸ್. ಯಾರಿಗೆ ಗೊತ್ತು ಅವ್ರು ಚೆನ್ನಾಗಿ ಅವರಿಗೆ ಕೊಡ್ತಾರೆ, ಗೊತ್ತಿಲ್ಲ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. ಸೊ 1 year 1.5 year ಹ್ಯಾಂಡ್ ಹೋಲ್ಡಿಂಗ್. ಅಂದರೆ ನಿಮ್ಗೆ ಏನು ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ನಿಮ್ಗೆ ಗೊತ್ತೂ ಆಗಲ್ಲ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ, ನಿಮ್ಗೆ ಅಸೈನ್ಮೆಂಟ್ ಕೊಟ್ಬಿಡ್ತಾರೆ ಮಾಡಿ ಅಂತ. ಸೊ ನೀವು ಮಾಡ್ತಾ 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 ಕಲ್ತ್ಕೊಂಡು ಹೋಗ್ತೀರಾ. ಸೊ ಆ ರೀತಿ ಪೊಲಿಟಿಕ್ಸಲ್ಲಿ ಎಂಟರ್ ಆಗಿದ್ದು. ಈಗ ನ್ಯಾಷನಲ್ ಐ ಥಿಂಕ್ ಒಂದು 15 ಸ್ಟೇಟನ್ನು ಪ್ರವಾಸ ಮಾಡಿದ್ದೀನಿ. ಒಂದು 9 ಅಥವಾ 10 ಎಲೆಕ್ಷನ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಇಂಡಿಯಾ ಕವರ್ ಮಾಡಿದ್ದೀನಿ. ಇನ್ನೊಂದು ಅರ್ಧ ಬಾಕಿ ಇದೆ. ಅಂದರೆ ಭಾರತದ ಹಳ್ಳಿಗಳಲ್ಲೆಲ್ಲ ಸುತ್ತಾಡಿ ನೀವು ಅಲ್ಲಿಯ ಜೀವನವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಹೌದು, ಇದು ತುಂಬ ಸಂತೋಷದ ವಿಷಯ. ಹಾಗೆಯೇ ಇಲ್ಲಿ ಇನ್ನೊಂದು ಪ್ರಶ್ನೆ ಅಂದರೆ, ನೀವು ಕಾರ್ಪೊರೇಟ್ ಲೈಫಿಂದ ಬಂದಿರೋದು, ಆಮೇಲೆ ಈ ಆಂಟ್ರಪ್ರಿನರ್ಶಿಪ್ಪು, ನಿಮ್ಮದೇ ಆದ ಕಂಪ್ನಿ ಎಲ್ಲ ಇಟ್ಕೊಂಡಿದ್ರಿ. ರಾಜಕೀಯದಲ್ಲಿ ಮೋದಿಜಿನೇ ಹೇಳ್ತಾರೆ, ಇದರಲ್ಲಿ ನೀವು ಲಾಭ ಇದನ್ನೆಲ್ಲ ನೋಡಿ ಬರಬೇಡಿ, ನಮ್ಕೋ ಕಫಾದೆ ಜೀವನ್ಕೋ. ಸೊ ಅದೇ ರೀತಿ ಇದರಲ್ಲಿ ನಿಮಗೆ ಏನು ಲಾಭ ಇಲ್ಲ, ಇದು ಏನಕ್ಕೆ ಮಾಡಬೇಕು, ಮೂಲ ಉದ್ದೇಶ ಒಂದು ಇರುತ್ತಲ್ಲ ನಿಮ್ಗೆ ಲೈಫಲ್ಲಿ ನೀವು ಯಾಕೆ ಜನ್ಮ ತಗೊಂಡಿದ್ದೀರಾ ಅಂತ, ಏನೋ ಒಂದು ಪರ್ಪಸ್ ಇರುತ್ತೆ. ಸೊ ಮಾಡೋಂಗಿದ್ರೆ ಯಾವ ರೀತಿಯಲ್ಲೂ ಮಾಡ್ಬೋದು. ಒಂದು ಅಂದರೆ ನಿಮ್ಮದು ಒಂದು ಉದ್ದೇಶ ಇರುತ್ತೆ. ನಾನೀಗ ದುಡ್ಡಿಗೆ ಅಂತಲ್ಲ, ಈಗ ನಾನೇ ಹೇಳಿದ್ನಲ್ಲ, ಈಗ 15 ಸ್ಟೇಟ್ ಹೋಗಿದ್ದೀನಿ. ನನ್ನ ಹಸ್ಬೆಂಡ್ ಈಗಲೂ ಹೇಳ್ತಾರೆ, ಸಂತೋಷ್, ನಾನು ಆ ಪ್ರವಾಸ ಎಲ್ಲ ಮಾಡಿ ವಾಪಸ್ ಮನೆಗೆ ಬಂದ ನಂತರ ಬೇರೆಯೇ ಗ್ಲೋ ಇರುತ್ತೆ ನಿನ್ನ ಹತ್ರ ಅಂತ ಹೇಳ್ಕೊಂಡು. ಯಾಕಂದರೆ ಅಲ್ಲಿ ಮಹಿಳೆಯರು ಎಷ್ಟೊಂದು ಅಮೇಝಿಂಗ್ ಅಂದರೆ ನೀವು ಅಂದ್ಕೊಳ್ಳೋದೇ ಇಲ್ಲ. ಅಂದರೆ ಇವ್ರಿಗೆ ಎಜುಕೇಷನ್ ಇಲ್ಲ, ದುಡ್ಡಿಲ್ಲ, ಫೆಸಿಲಿಟೀಸ್ ಇಲ್ಲ, ಆದರೂ ಅವ್ರು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಫ್ಯಾಮಿಲಿನ ನೋಡ್ಕೋತಾರಲ್ಲ, ಅದನ್ನು ನೋಡಿದಾಗ ಒಂಥರ ರೋಮಾಂಚನ ಆಗುತ್ತೆ. ಅವ್ರಿಗೆ ನಾನು ಅಬ್ಸರ್ವ್ ಮಾಡೋಕ್ಕಿಂತ ಅವರಿಂದ ಕಲ್ತ್ಕೊಳ್ಳೋದು ಎಷ್ಟೊಂದು ಅಪರ್ಚುನಿಟಿ ಸಿಗುತ್ತೆ. ಸೊ ಅದು ಸಿಕ್ಕಿದಾಗ ನನಗೆ ಆವಾಗ ಅನಿಸುತ್ತೆ ಇವ್ರಿಗೇನಾದರೂ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಮಹಾರಾಷ್ಟ್ರ ಎಲೆಕ್ಷನ್ ಟೈಮಲ್ಲಿ ಎಕ್ಸ್ಟೆನ್ಸಿವ್ಲಿ ವೆಸ್ಟರ್ನ್ ಮಹಾರಾಷ್ಟ್ರ ಪ್ರವಾಸ ಮಾಡಿದ್ದೆ. 1.5-2 ತಿಂಗಳು ಅಲ್ಲೇ ಇದ್ದೆ. ಹಳ್ಳಿಗಳಿಗೆ ಹೋಗಿದ್ದೀನಿ. ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಇದೆ. ಅವರು ನೀವು ನೋಡ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನು ನೀವು ಸರ್ಚ್ ಮಾಡಿದ್ರು ಹೇಳುತ್ತೆ. ಅದು ಏನು ಅಂದರೆ ಮಹಿಳೆಯರು ಒಂದು ಗುಂಪು ಮಾಡಿಕೊಂಡು ಒಂದು ಬಿಸ್ನೆಸ್ ನಡೆಸ್ತಾರೆ. ಅವರಿಗೆ ಈಗ ಸ್ವಸಹಾಯ ಸಂಘಗಳು ನಮ್ಮ ಊರಲ್ಲೂ ಮುಂಚೆ ಚಿಕ್ಕವರಿರುವಾಗೆಲ್ಲ ಇದೆಲ್ಲ ಇತ್ತು. ಅದು ಸಹಾಯದ ಗುಂಪುಗಳ ಏನಿದೆ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅವ್ರು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅವ್ರದ್ದು ಏರಿಯಾಗಷ್ಟೇ ಸೆಲ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಬೇರೆ ಕಡೆ ಸೇಲ್ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ನೋಡಿದಾಗ ಇವ್ರಿಗೇನಾದರೂ ಮಾಡ್ಬೋದಾ. ಆವಾಗ ನಾನು ವೆಬ್ಸೈಟ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಸಡನ್ನಾಗಿ AI ಬೂಮ್ ಆಗಿದೆಲ್ಲ, ಇಟ್ಸ್ ಸಚ್ ಅ ಗುಡ್ ಬ್ಲೆಸ್ಸಿಂಗ್ ಅಂತೀನಿ. ಇವರು ಈಗ ಮಾತಲ್ಲೇ ಬಿಸ್ನೆಸ್ ಮಾಡ್ಬೋದು. ಯಾಕೆಂದ್ರೆ ಇವ್ರ ಭಾಷೆಯಲ್ಲಿ ಮಾತಾಡಿದ್ದನ್ನ ಬೇರೆ ಇಂಗ್ಲೀಷಿಗೋ ಯಾವುದೇ ಯಾವುದಕ್ಕಾದ್ರೂ ಆಗುತ್ತೆ. ನೀವು ಮಾತಾಡ್ಬೋದು, ಫೋಟೋ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರು ಆಯಿತು. ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ ಈಗ. ಅದಕ್ಕೆ ನಾನು ಹೇಳೋದೇನೆಂದರೆ, ಇಂಡಿಯಾ ಈಗ ನೆಕ್ಸ್ಟ್ ಈಗ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ
AI ತಗೊಂಡು ಲೈಫನ್ನು ಹೇಗೆ ಈಸಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೆವಲಪ್ ಮಾಡೋಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ. ಡೆಮೋಕ್ರಟೈಸಿಂಗ್ ಅಂತ ಹೇಳ್ತಾರೆ. ಅದ್ರ ಬದಲಿಗೆ ಈಸಿ ಮಾಡೋದಂದ್ರೆ ಈಗ ಅದರಿಂದ ನಿಮ್ಗೆ ಜಾಬ್ ಲಾಸ್ ಆಗುತ್ತೆ. ಅದಕ್ಕಿಂತ ನೀವು ಜಾಬ್ ಎನೇಬಲ್ಮೆಂಟ್ ಮಾಡ್ತೀರಾ, ಎಕನಾಮಿಕ್ ವ್ಯಾಲ್ಯೂ ತರ್ತೀರಾ, ಅಥವಾ ಯಾವ್ದಾದ್ರು ಲೈಫನ್ನು ಈಸಿ ಮಾಡ್ತೀರಾ. ಅಲ್ಲ, ಈಗ ಇನ್ನೊಂದು ನಾನು ನೋಡ್ತಾ ಇದ್ದೀನಿ, AI ಬಂದಿರೋದ್ರಿಂದ ಜಾಬ್ ಲಾಸ್ಗಿಂತ ಜಾಬ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾನೆ ಒಂದು ಬರ್ತಾ ಇದೆ. ಹೌದು. ಸೊ ಅದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಪ್ರಾಂಪ್ಟ್ ಇಂಜಿನಿಯರಿಂಗಲ್ಲೂ ಇವ್ರದೆಲ್ಲ ಈಗ AI ಇಲ್ಲ ಅಂದ್ರೆ ಯಾರು ಈಗ ಈ ಮಹಿಳೆಯರನ್ನ ಯಾರು ರೀಚ್ ಮಾಡೋಕ್ಕೂ ಆಗಲ್ಲ. AI ಇಂದ ನೀವು ಅದನ್ನ ಮಾಡ್ಬೋದು. ಸೊ ಈಗ ಮತ್ತೆ ನೀವೇನಾದರೂ ಇನಿಷಿಯೇಟಿವ್ ತಗೋತೀರಾ ಅಂತ ಹೇಳ್ಕೊಳ್ಳಿ, ಅದನ್ನು ನೀವು ಅಡ್ವರ್ಟೈಸ್ ಮಾಡಬೇಕು ಅಂದರೆ ನಿಮ್ಗೆ AI ಇಲ್ಲ ಅಂದರೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ನೀವು ಒಂದು ಸ್ಟೆಪ್ ನೆಕ್ಸ್ಟ್ ಹೋಗ್ತಿರಲ್ಲ, ಅವಾಗ AI ಯೂಸ್ ಮಾಡಿ. ಇರೋದ್ರನ್ನೇ ರಿಪೀಟ್ ಮಾಡಿಕೊಂಡು ದುಡ್ಡು ಸೇವ್ ಮಾಡ್ತೀನಿ ಅಂತಂದರೆ ಅದು ಡಿಪೆಂಡ್ಸ್ ಆನ್ ದ ಬಿಸ್ನೆಸ್ ಇದು. ಬಟ್ ಈ ಕಡೆ ಫೋಕಸ್ ಮಾಡಿದ್ರೆ ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಅಪಾರ್ಚುನಿಟೀಸ್ ಇದೆ AI ಇಂಡಿಯಾದಲ್ಲಿ ಮಾಡಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಇಂಡಿಯಾ ಟು ಬಿಕಮ್ ಅ ಸೂಪರ್ ಪವರ್ ಕ್ವಿಕ್. ಆದಷ್ಟು ಬೇಗ ಮಾಡ್ಕೋಬೋದು. ಈಗ ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಸೊ ನಮ್ಮದು ಪ್ರಾಬ್ಲಮ್ ಒಂದು ಅಂದರೆ ರೂರಲ್ಗೆ ಪೆನೆಟ್ರೇಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಎಜುಕೇಷನ್ ಇರಲಿಲ್ಲ, ಅವರಿಗೆ ಇಂಗ್ಲೀಷ್ ಲಿಟ್ರಸಿ ಇರಲಿಲ್ಲ, ಆಪ್ರೇಟ್ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ಈಗ AI ಬರೋದ್ರಿಂದ ಅದೆಲ್ಲ ಹೋಗುತ್ತೆ, ಬೌಂಡ್ರೀಸ್. ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ಅಂದರೆ you can empower them as much as you can empower the city people. ಸೊ ಅದನ್ನ AI ಅಲ್ಲಿ ಒಂದು ಅಂದ್ರೆ ಅದನ್ನ ಸರಳೀಕರಣ ಮಾಡಿರೋದ್ರಿಂದ ಯಾರು ಬೇಕಾದರೂ ಅದನ್ನು ಉಪಯೋಗಿಸ್ಬೋದು. ಹಳ್ಳಿಗೂ ಕೂಡ AI ತಲುಪಿದ್ರೆ ಅವರ ಬಿಸ್ನೆಸ್ ಕೂಡ ವೃದ್ಧಿ ಆಗುತ್ತೆ ಅಂತ ನೀವು ಹೇಳ್ತಾರೆ. ನಿಮ್ಮ ಒಂದು ಅನುಭವದಿಂದ ನೀವೆಲ್ಲ ಓಡಾಡಿ ಸುತ್ತಾಡಿದ್ಮೇಲೆ. ಸೊ ಇದೆಲ್ಲ ನಾವು ಮತ್ತೆ ಗವರ್ಮೆಂಟಿಗೆ ಕೊಡ್ತೀವಿ, ನಮ್ಮ ಪಾರ್ಟಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಆಫ್ಟರ್ ನಮ್ದು ಈ ಪ್ರವಾಸ ಎಲ್ಲ ಆಗುತ್ತಲ್ಲ, ನಾವು ರಿಪೋರ್ಟ್ ಮಾಡಬೇಕು. ನಿಮ್ಮ ಪ್ರಕಾರ ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿರಲಿಲ್ಲ, ಏನು ಇಂಪ್ರೂವ್ ಮಾಡಬೇಕು. ಆ್ಯಂಡ್ ಇದನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಸೊ ಇದೆಲ್ಲ ನಾವು ಮಾಡ್ತೀವಿ ನ್ಯಾಷನಲ್ ಟೀಮ್. ಆದರೆ BJPನೇ ಜಾಯ್ನ್ ಆಗಬೇಕು ಅಂತ ಯಾಕೆ ಅನಿಸ್ತು? ಹೌದು, ನಿಮ್ಗೆ ಕಾಲ್ ಬಂತು, ನೀವು ಸೆಲೆಕ್ಟ್ ಆದ್ರೆ, ಬಟ್ BJPಗೆ ಯಾಕೆ ಹೋಗಬೇಕು? BJPಯಲ್ಲಿ ಏನು ವಿಶೇಷತೆ ಇದೆ? ಒಂದು ನಂಗೆ ಮೊದಲಿಂದ ಬೇರೆದೆಲ್ಲ ಅಂದರೆ ಇಂಡಿಯಾ ಸೂಪರ್ ಪವರ್ ಆಗ್ತಾ ಇದೆ, ಮೋದಿಜಿ ಇಷ್ಟೊಂದು ಕೆಲಸ ಮಾಡ್ತಾರೆ, ಎಲ್ಲನೂ ಗೊತ್ತು ನಮಗೆ. ಮತ್ತೊಂದು ನಂಗೆ ಒಂದು ಪಾಯಿಂಟ್ ಏನು ಅಟ್ಯಾಚ್ ಆಗಿರೋದು ಅಂದರೆ, ನಂಗೆ ಮೊದಲಿಂದ ವುಮೆನ್ ಎಂಪವರ್ಮೆಂಟ್ ಅನ್ನೋದು ತುಂಬ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಮೋದಿಜಿದು ಇನಿಷಿಯೇಟಿವ್ಸ್ ಇದೆಯಲ್ಲ, ಇಟ್ಸ್ ಸೋ ಎಂಪವರಿಂಗ್ ವುಮನ್ಗೆ. ನಾನು ಜನರಿಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ, ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಪ್ರವಾಸ ಮಾಡಿದಾಗಲೂ ಅಷ್ಟೇ, ಬೇರೆ ಬೇರೆ ಸ್ಟೇಟ್ಗೆ ಹೋದಾಗಲೂ ಅಷ್ಟೇ, ಈ ಎಕ್ಸಾಂಪಲ್ ಹೇಳಿದ್ರೆ ಜನ ಆವಾಗ ಅರ್ಥ ಆಗುತ್ತೆ, ಓ ಇದಕ್ಕ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ, ನಾನು ಈಗ ಹಳ್ಳಿಗಳು ಹೋದರೆ ಜನ ಬಂದು ಕುತ್ಕೋತಾರೆ, ಹೆಂಗಸರು. ನಾನು ಕೇಳ್ತೀನಿ, ಅಮ್ಮ ನೀವು ಮೊದಲು ಹಿಂಗೆ ಕುತ್ಕೋತಿದ್ರ 10 ವರ್ಷದ ಹಿಂದೆ? ಇಲ್ಲ ಅನ್ನೋರು. ಯಾಕೆ ಅಂತಿದ್ದೆ. ಮೊದಲೇ ಅಡುಗೆ ಕೆಲಸ ತುಂಬ ಇತ್ತು ಅಂದರು. ಈಗ ಯಾಕೆ ಕಡಿಮೆ ಆಯಿತು ಅಂತಂದೆ. ಈಗ ಗ್ಯಾಸ್ ಬಂದಿದೆ ಅಲ್ಲ, ನೀರು ಮನೆಯಿಂದ ಬರುತ್ತಲ್ಲ ಟ್ಯಾಪಲ್ಲಿ. ಮೊದಲಾದರೆ ನಾವು ಬೆಳಗ್ಗೆ ಎದ್ದು ಕಟ್ಟಿಗೆ ತೊಗೊಂಬರ್ಬೇಕಿತ್ತು, ಡೈಲಿ ಹೋಗಿ ಕಟ್ಟಿಗೆ ಸ್ಟೋರ್ ಮಾಡಬೇಕು, ಕಟ್ಟಿಗೆಯಿಂದ ಅಡುಗೆ ಮಾಡಬೇಕು, ಅದನ್ನು ಒಲೆ ಇದ್ದಾಗಲೇ ಎಲ್ಲ ಮಾಡ್ಕೋಬೇಕು. ಯಾರಾದರೂ ಬೇರೆಯವ್ರು ಬಂದರೆ ಒಲೆ ಆರ್ಗೋದ್ರೆ ಮತ್ತೆ ಹಚ್ಚಬೇಕು. ನೀರು ಖಾಲಿ ಆದರೆ ಮತ್ತೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ತಗೊಬರ್ಬೇಕು. ಸೊ ಪೂರ್ತಿ ದಿನ ಅದರಲ್ಲೇ ಹೋಗೋದು ಆಯಿತಾ. ಈಗ ಮೋದಿಜಿಸ್ ಪ್ಲ್ಯಾನ್ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು, ಎಲ್ಲ ಒಟ್ಟಿಗೆ ಮಾಡಲ್ಲ ಅವರು. ಫಸ್ಟ್ ಉಜ್ವಲ ತಂದರು, ನೆಕ್ಸ್ಟ್ ನೀರು ಕೊಟ್ಟರು. ಈಗ ಮಹಿಳೆಯರಿಗೆ ಫ್ರೀಡಮ್ ಇದೆ, ಸ್ವಲ್ಪ ಫ್ರೀ ಟೈಮ್ ಇದೆ. ಈಗ ಹೇಳ್ತಾ ಇದ್ದಾರೆ ಸೆಲ್ಫ್ ಗ್ರೂಪ್ ಹೆಲ್ಪ್ ಪದ್ಧತಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ವುಮನ್ ಎಂಪವರ್ಮೆಂಟ್ಗೆ ನಿಮಗೆ ಎಷ್ಟೊಂದು ಲೋನ್ಸ್, ಮುದ್ರಾ ಲೋನ್ ಇದೆ, ಆ ಲೋನ್ ಇದೆ, ಇದು ಲೋನ್ ಇದೆ, ಎಷ್ಟೊಂದು ಪ್ರೋಗ್ರಾಮ್ಸ್ ಇದೆ, ಅದಕ್ಕೆ ಜಾಯ್ನ್ ಆಗಿ ನೀವು ನಿಮ್ಮದೇ ಕಾಲಲ್ಲಿ ನಿಂತ್ಕೊಳ್ಳಿ. ಸೊ ಇದು ಅಂದರೆ ಇಟ್ಸ್ ವೆಲ್ ಪ್ಲ್ಯಾನ್ಡ್ ಎಕ್ಸಿಕ್ಯೂಷನ್. ಮತ್ತೊಂದು ಹೇಳ್ತೀನಿ, 10 ವರ್ಷದಿಂದ ಎಷ್ಟು ಹೆಣ್ಮಕ್ಳು ಬ್ಯಾಂಕಿಗೆ ಹೋಗಿದ್ರು? ಇವತ್ತು ಎಷ್ಟೋ ಕೋಟಿ ಬ್ಯಾಂಕ್ ಅಕೌಂಟ್ಸ್ ಓಪನ್ ಆಗಿದೆ. ಯಾಕೆ ಹೇಳಿ? ಅದು ಅವರು ಹೇಳಿಲ್ಲ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಿದ್ರು ಅವ್ರು ಹೇಳಿಲ್ಲ ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿಲ್ಲ. ಫಸ್ಟ್ ಅಂದರು ಎಲ್ಲ ಎಲ್ಲರಿಗೂ 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ ಅಂತ. ಬ್ಯಾಂಕ್ಗಳಿಗೆ ಶಾಕ್ ಆಯಿತು, ಯಾಕಂದರೆ ಅದು ಕಾಸ್ಟ್ ಅಲ್ವಾ, ಅಕೌಂಟ್ ಓಪನ್ ಮಾಡೋದು ಕಾಸ್ಟ್ನೇ. ಸೊ ಕಾಸ್ಟ್ ಯಾರು ಅಬ್ಸರ್ವ್ ಮಾಡ್ತಾರೆ? ಅವ್ರದ್ದು 0 ಅಕೌಂಟ್ ಇದ್ರೆ ಅವ್ರ ಹತ್ರ ದುಡ್ಡೇ ಇರಲ್ಲ, ಇಟ್ಕೊಂಡು ಏನು ಮಾಡೋದು? ದೇ ವೆ ಸೋ ಸ್ಕೆಪ್ಟಿಕಲ್. ಇಫ್ ಯು ರಿಯಲಿ ರೀಡ್ ದಟ್ ಹಿಸ್ಟ್ರಿ ಅಲ್ಲ, ಸೋ ಮೆನಿ ಆರ್ಟಿಕಲ್ಸ್, ಏನು ಯೂಸು ಅದು ಇದು ಅಂತ ಹೇಳ್ಕೊಂಡು ನೆಗೆಟಿವ್ ಇಲ್ಲ, ಮಾಡಬೇಕು ಅಂದರೆ ಮಾಡಬೇಕು. ಸೆಕೆಂಡ್ ಬಂತು ಆಧಾರ್.
ಎಲ್ಲ ಆಧಾರ್ ಲಿಂಕ್ ಮಾಡಿ ಅಂತ. ಆಮೇಲೆ ಅಂದರು ಆಧಾರ್ನ ಲಿಂಕ್ ಮಾಡಿ. ಆವಾಗಲೂ ಜನರಿಗೆ ಅರ್ಥ ಆಗಿಲ್ಲ ಏನಕ್ಕೆ ಲಿಂಕ್ ಮಾಡಬೇಕು, ಓ ಬ್ಲ್ಯಾಕ್ ಮನಿಯನ್ನೇನೋ ನೋಡ್ತಾರೆ ಅಂತ. ಈಗ ಆಧಾರ್ ಲಿಂಕ್ ಆದ ನಂತರ ಗವರ್ಮೆಂಟ್ ಬೆನಿಫಿಟ್ಸ್ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹೋಗಿ ಡೈರೆಕ್ಟ್ ಡೆಬಿಟ್. ಡೈರೆಕ್ಟ್. ರಾಜೀವ್ ಗಾಂಧೀಜಿನೇ ಹೇಳಿದರು, ₹1 ಹಾಕಿದರೆ 15 ಪೈಸೆ ಅವ್ರಿಗೆ ತಲುಪುತ್ತೆ, 85 ಪೈಸೆ ಜನ ತಿನ್ಕೋತಾರೆ ಅವ್ರ ಟೈಮಲ್ಲಿ. ಅವರು ಓಪನ್ನಾಗಿ ಹೇಳಿದ್ದಾರೆ. ಸೊ ಈಗ ನೋಡಿ, ನೀವು ₹10 ಹಾಕಿ ₹10 ಅವ್ರ ಅಕೌಂಟ್ ಇರುತ್ತೆ. ಮನೇಲಿ ಕುತ್ಕೊಂಡು ಎಲ್ಲೂ ಹೋಗೋದಿಲ್ಲ ಅವರು, ಯಾರು ಕೈ ಕಾಲು ಹಿಡಿಬೇಕು ಅಂತಿಲ್ಲ, ಲೈನಲ್ಲಿ ನಿಂತ್ಕೋಬೇಕು ಅಂತಿಲ್ಲ, ಏನೂ ಇಲ್ಲ. ಅಕೌಂಟಿಗೆ ನಿಮ್ಗೆ ಡೈರೆಕ್ಟಾಗಿ ಬಂದಿರತ್ತೆ. ಸೆಕೆಂಡು, ಇದು ಆವಾಸ್ ಯೋಜನೆ. ಮೊದಲೆಲ್ಲ ಹೆಣ್ಮಕ್ಳಿಗೇನು ಅಂದರೆ ಅವ್ರದ್ದೇ ಮನೆ ಅಂತ ಯಾವುದೂ ಇಲ್ಲ ಅಂತಾರೆ ಕೆಲವೊಂದ್ಸಲ. ಯಾಕಂದ್ರೆ ಗಂಡನ ಮನೆಯಿಂದ ಕಳಿಸ್ತಾರೆ, ತವ್ರ ಮನೆಯಿಂದ ಹೇಳ್ತಾರೆ ಗಂಡನ ಮಗ ಹೋಗು ಅಂತ. ಗಂಡನ ಮನೆ ಹೇಳ್ತಾರೆ ಏನಾದ್ರೂ ಜಗಳ ಆದ್ರೆ ನಿನ್ನ ಮನೆ ಹೋಗು ಅಂತ ಎಲ್ಲ. ಮತ್ತೆ ಏನಾದ್ರೂ ಆಗ್ಲಿ ಹೆಣ್ಣಿಗೆ ಮೊದಲು ಹೊಡೆದು ಹೊರಗಡೆ ಹಾಕ್ತಾರೆ, ನಮ್ಮ ಮನೆಯಿಂದ ಹೊರಗಡೆ ಹೋಗು ಅಂತ. ಅಂದ್ರೆ ಮಾಡೋ ಕಡೆಗೆಲ್ಲ, ಎಸ್ಪೆಷಲಿ ಪುವರ್ ಇದಿರುತ್ತಲ್ಲ, ಪಾವರ್ಟಿ, ಕೆಲವು ಕಡೆಗಳೆಲ್ಲ ಈ ರೀತಿ ಇದೆ, ತುಂಬಾ ಇದೆ. ಅದಕ್ಕೆ ಮೋದಿಜಿದ್ ಒಂದೇ ಸಿಂಪಲ್ ಸೊಲ್ಯೂಷನ್, ಮನೆಯನ್ನ ಹೆಣ್ಮಕ್ಳ ಹೆಸರಲ್ಲಿ ಮಾಡಿ. ಯಾರು ಹೇಳ್ತಾರೆ ಈಗ ಹೆಣ್ಮಗು ನಿಮ್ಮ ಮನೆಯಿಂದ ಹೊರಗಡೆ ಹೋಗು ಅಂತ? ಇದೆಲ್ಲ ಅಂದರೆ ತುಂಬ ಚಿಕ್ಕ ಚಿಕ್ಕದು, ಬಟ್ ಎಷ್ಟು ಒಂದು ಲೈಫನ್ನು ಸೆಟಲ್ ಮಾಡುತ್ತೆ, ಒಂದು ಘನತೆ ಕೊಡುತ್ತೆ, ಒಂದು ನೀವು ನಿಶ್ಚಿಂತೆಯಾಗಿ ಲೈಫನ್ನು ಮಾಡ್ಬೋದು. ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಿದ್ರೆ ಫಾರ್ಮ್ ಬರಿಬೇಕಿದ್ರೆ ಏನಿತ್ತು, ನಿಮ್ಮ ಹೆಸರು ತಂದೆಯ ಹೆಸರು ಆಯಿತು, ತಾಯಿ ಹೆಸರು ಇರಲಿಲ್ಲ, ತಾಯಿ ಹೆಸರು ಎಲ್ಲೂ ಇರಲಿಲ್ಲ. ಹೆಸರು ಈಗ ಇನ್ಕ್ಲೂಡ್ ಮಾಡಿದ್ದಾರೆ, ಏನು ಅಂತಾರೆ, ಏನಿಲ್ಲ, ಒಂದು ಗೌರವ ಅದು ಅಂತ. ಮತ್ತು ಈಗಲೂ ಅಷ್ಟೇ, ನಾರಿ ಶಕ್ತಿದ್ದು ಹೇಳ್ತಾ ಇದ್ರಲ್ಲ, ಅವಾಗ ಅವರಂದ್ರು ನಾವು ಎನೇಬಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹೆಮ್ಮೆ ಪಡೋದಿಲ್ಲ. ಇಲ್ಲಿ ಅವ್ರು ಡ್ಯೂ ಕ್ರೆಡಿಟ್ ಕೊಡ್ತಾ ಇದ್ದೀವಿ, ಹೆಣ್ಮಕ್ಳ ಡ್ಯೂ ಕ್ರೆಡಿಟ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಏನು ಇದಿಲ್ಲ, ಹೆಮ್ಮೆ ಅಥವಾ ಇದಿಲ್ಲ, ಅದು ಅವ್ರದ್ದು ಅಪ್ರೋಚ್ ಇದೆ. ಸೊ ವುಮನ್ ಎಂಪವರ್ಮೆಂಟ್ ಬಗ್ಗೆ ತುಂಬಾ ಕಾಳಜಿ ಅವ್ರದ್ದು. ಅದನ್ನು ನೋಡಿ ನಂಗೆ ತುಂಬ ಇಷ್ಟ. ಗರ್ಭವತಿಯಿಂದ ಹೆಣ್ಣು ಮಗು ಹುಟ್ಟಿದಾಗ ಎಷ್ಟೊಂದು ಕಡೆ ಭ್ರೂಣ ಹತ್ಯೆ ಆಗುತ್ತೆ. ಹೌದು. ಈಗ ಹೆಣ್ಮಕ್ಳು ಹುಟ್ಟಬೇಕು ಅಂತಿದ್ದಾರೆ, ಯಾಕಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಎಷ್ಟೊಂದು ನಿಮ್ಗೆ ಬೆನಿಫಿಟ್ಸ್ಗಳಿವೆ. ಹೌದು. ಹುಟ್ಟಿದ ನಂತರ ಬೆನಿಫಿಟ್ಸ್, ನೀವು ಗರ್ಭಿಣಿ ಆದಾಗ ನಿಮಗೆ ಕೇರ್ ತಗೊಳ್ಳೋಕೆ ಎಷ್ಟೊಂದು ಬೆನಿಫಿಟ್ಸ್, ಬಾಳಂತಿ ಆದಾಗ ಬೆನಿಫಿಟ್ಸ್. ಅಂದರೆ ನಿಮ್ಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ. ಮಗು ಹುಟ್ಟಿದ ನಂತರ, ಮಗು 18 ವರ್ಷ ಆದ ನಂತರ, 18 ವರ್ಷ ಆದ ನಂತರ ನೀವು ಓದಬೇಕಾ, ಮದುವೆ ಆಗಬೇಕಾ, ಬಿಸ್ನೆಸ್ ಮಾಡಬೇಕಾ, ಅದಕ್ಕೂ ಯೋಜನೆಗಳಿವೆ. ನೀವು ವಿಧವೆ ಆದರೆ ಯೋಜನೆಗಳಿವೆ, ವೃದ್ಧಾಪ್ಯಕ್ಕೆ ಯೋಜನೆಗಳಿವೆ. ಸೊ ನಿಮ್ದು ಒಂದು ಇಂಡಿಯಾದಲ್ಲಿ ನೀವು ಹೆಣ್ಣು ಮಗುವಾಗಿ ಹುಟ್ಟಿದರೆ ನೀವು ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ಬೋದು. ನಿಮ್ಮ ಸಪೋರ್ಟ್ ಕೊಡ್ತೀವಿ, ನಿಮ್ಮ ಇಂಟೆನ್ಷನ್ ಚೆನ್ನಾಗಿದ್ದರೆ ನಿಮ್ಮ ಲೈಫನ್ನು ಲೀಡ್. ಅದನ್ನು ನೋಡಿದಾಗ ನಂಗೆ ಅದೊಂದು ತುಂಬ ಇಷ್ಟ ಆಯಿತು. ಮತ್ತು BJPಯಲ್ಲಿ ಒಂದಂದರೆ ಹೆಣ್ಮಕ್ಳನ್ನ ತುಂಬ ಗೌರವದಿಂದ ನೋಡ್ಕೋತಾರೆ. ಅದೇ ನಾನು ಈ ಪ್ರಶ್ನೆ ಕೇಳಬೇಕಣ್ಣ ಅಂದಿದ್ದೆ. ಯಾಕಂದರೆ ರಾಜಕಾರಣದಲ್ಲಿ ಹೆಂಗಸರಿಗೆ ತೇಜೋವಧೆ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಅಥವಾ ಈ ಪಬ್ಲಿಕ್ ಲೈಫಲ್ಲಿ, ರಾಜಕಾರಣ ಅನ್ನೋಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಲೈಫಲ್ಲಿ ಈ ರೀತಿ ಎಲ್ಲ ಇರುತ್ತೆ. ಸೊ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಅದೇ BJPಯಲ್ಲಿ ಒಂದು ಕಲ್ಚರ್ ನಂಗೆ ತುಂಬ ಇಷ್ಟ ಆಗಿರೋದಂದರೆ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ ಹೆಣ್ಮಕ್ಳನ್ನ. ಯಾಕಂದರೆ ಅದು ಟಾಪ್ ಡೌನಿಂದ ಬರುತ್ತಲ್ವ, ಅದು ನಿಮ್ಮ ಲೀಡರ್ಸ್ ಹೆಂಗೆ ಬಿಹೇವ್ ಮಾಡ್ತಾರೆ ಹಾಗೆ ಕೆಳಗಡೆನೂ ಬಿಹೇವ್ ಮಾಡ್ತಾರೆ. ಸೊ ನಿಮಗೆ ಒಂದು ಅದೇ ಮಹಿಳಾ ಮೋರ್ಚಾ ಅಂತ ನಿಮ್ಗೆ ಸಪ್ರೇಟಾಗಿ ವಿಂಗೇ ಕೊಟ್ಬಿಟ್ಟಿದ್ದಾರೆ. ನೀವು ಮಹಿಳೆಯರಿಗಾಗಿ ಬೇಕಾದ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಮಹಿಳಾ ಮೋರ್ಚಾನೇ ಇದೆ. ನಿಮಗೆ ನೀವು ಡೈರೆಕ್ಟಾಗಿ ಎಲ್ಲೂ ಇದು ಮಾಡಬೇಕು ಅಂತಿಲ್ಲ. ಸೊ ನೀವು ಹೆಣ್ಮಕ್ಳಿಗಾಗಿ ಯೋಚನೆ ಮಾಡ್ಕೊಂಡು ಹೆಣ್ಮಕ್ಳಿಗಾಗಿ ನೀವು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ. ಮತ್ತು ಎಲ್ಲ ನಾನು ಎಷ್ಟೊಂದು ಮೀಟಿಂಗ್ಸ್ಗಳಿಗೆ ಹೋಗಿದ್ದೀನಿ, ಎಷ್ಟೊಂದು ಕಡೆ ಸುತ್ತಾಡಿದ್ದೀನಿ. ಒಂದು ಬೌಂಡ್ರಿ ಕ್ಲಿಯರ್ ಆಗಿರುತ್ತೆ. ಹೀಗೆ ಬಂದರೆ ಹೀಗೆ ನೀವು ಇಷ್ಟೇ ಮಾತಾಡ್ಬೋದು, ಇಷ್ಟೇ ಹೀಗೆ ಇರ್ಬೋದು, ಇದಕ್ಕಿಂತ ಬೌಂಡ್ರಿ ದಾಟ್ ಹೋಗಬಾರ್ದು. ಸೊ ಅದೆಲ್ಲ ಕ್ಲಿಯರ್ ಆಗಿದೆ ನಮಗೆ. ಸೊ ಅದಕ್ಕೆ ನಾವೆಲ್ಲ ಸೇಫಾಗಿ ಫೀಲ್ ಮಾಡ್ತೀವಿ. ನಾನು UPಗೆ ನನ್ನ ಫಸ್ಟ್ ಎಲೆಕ್ಷನ್ ಇದ್ದಿದ್ದು UPಯಲ್ಲಿ. ಆವಾಗ ನನಗೆ ಎಲ್ಲರೂ ಹೇಳಿದರು, UP ಹೋಗ್ತಾ ಇದೆಯಾ, ಸ್ವಲ್ಪ ನೋಡ್ಕೊಂಡು ಹೋಗು ಅಂತ. ಯಾಕಂದರೆ ಸ್ವಲ್ಪ ಹೆಸರು ಹಾಳಾಗಿತ್ತಲ್ಲ ಮೊದಲೆಲ್ಲ UP. ಈಗ ಬದಲಾಗಿದೆ. ಅದೇ ನಾನು ಓಕೆ ಅಂತ ಹೋಗಿ, ನಂದು ಫ್ಲೈಟ್ ಆಗುವಾಗ ಡಿಲೇ ಆಗಿ 10:30 ಲ್ಯಾಂಡ್ ಆಯ್ತು ರಾತ್ರಿ. ನಾನು ಕುತ್ಕೊಂಡು ಟ್ಯಾಕ್ಸಿಯಲ್ಲಿ ಅಲ್ಲೆಲ್ಲ, ಅಂದರೆ ಪಾರ್ಟಿ ಎಲ್ಲ ಅರೇಂಜ್ ಮಾಡಿರುತ್ತೆ ಟ್ಯಾಕ್ಸಿಯಲ್ಲಿ, ಸೇಫಾಗಿ ಕುತ್ಕೊಂಡು ಹೋಗ್ತಾ ಇದ್ದೀನಿ. ಆರಾಮಾಗಿ ಹೆಣ್ಮಕ್ಳು ಓಡಾಡ್ಕೊಂಡಿದ್ದಾರೆ, ಎಲ್ಲ ನೀಟಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಸ್ಟ್ರೀಟ್ಸ್ ಎಲ್ಲ ಇದೆ.
ಅದರಿಂದ ಇಷ್ಟೊಂದು ಚೇಂಜ್ ಆಗಿದೆ ಈಗ. ಇದು ಪಾಸಿಬಲ್ ಬಿಕಾಸ್ ಆಫ್ BJP. ಸೊ ಅದೆಲ್ಲ ನೋಡಿದಾಗ ಎಸ್, ಅಂದರೆ ಐ ಆಮ್ ಇನ್ ದ ರೈಟ್ ಪ್ಲೇಸ್. ದೇಶಕ್ಕೆ ಏನಾದರೂ ಮಾಡಬೇಕು ಅಂದರೆ ಇದೊಂದೇ ಪಾರ್ಟಿ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ಕೊಂಡು. ಯಾಕಂದರೆ ಬೇರೆ ಪಾರ್ಟಿಗಳು ನೋಡಿದರೆ ಇದು ಅವ್ರದ್ದೆಲ್ಲ ಸ್ವಲ್ಪ ಸೆಲ್ಫಿಶ್ನೆಸ್, ಸ್ವಲ್ಪ ಅಲ್ಲ ಪೂರ್ತಿ ಸೆಲ್ಫಿಶ್ನೆಸ್. ನಮಗೆ ಪವರ್ ಬೇಕು, ಪವರ್ಗಾಗಿ ನಾವು ಏನಾದರೂ ಮಾಡ್ತೀವಿ ಅಂತ. ಇಲ್ಲಿ ಹಾಗಲ್ಲ. ಮೊದಲು ನಮ್ಮದು ಟ್ಯಾಗ್ಲೈನೇ ಇದೆ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅಂತ. ಅದನ್ನು ಹಾಗೆ ಮಾಡ್ತಾ ಇದ್ದಾರೆ ಲೀಡರ್ಸ್ ಎಲ್ಲ, ಅದನ್ನು ಫಾಲೋ ಮಾಡ್ತಾರೆ. ಏನಾದರೂ ಕಾನ್ಫ್ಲಿಕ್ಟ್ ಆದರೆ ಅದನ್ನು ನಾವು ಅಂದರೆ ರೆಫರ್ ಮಾಡ್ತೀವಿ ಯಾವುದಕ್ಕೆ ಸರಿ ಹೋಗುತ್ತೆ ಅಂತ. ನೇಷನ್ ಫಸ್ಟ್ ಅಂದರೆ ಓಕೆ, ಇದನ್ನು ಯಾವ್ದು ನೇಷನ್ ಫಸ್ಟ್ ಕೇಟರ್ ಮಾಡ್ತೀವಿ ಅದನ್ನು ತಗೊಳ್ಳೋಣ ಅಂತ. ಆ ರೀತಿ ಇದೆಲ್ಲರ ಮಧ್ಯದಲ್ಲಿ ನೀವು ಆರೋಗ್ಯ ಮತ್ತು ಕೌಟುಂಬಿಕ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತಾರೆ, ಕುಟುಂಬ ಮತ್ತು ನಿಮ್ಮ ಸಮಯದ ಒಂದು ಇದನ್ನೆಲ್ಲ ಹೇಗೆ ನೀವು ಸಮತೋಲನ ಮಾಡ್ತೀರಾ? ಕುಟುಂಬ ತುಂಬ ಸಪೋರ್ಟಿವ್ ಆಗಿದೆ. ಸೊ ಮಗ ಈಗ ಹೇಗೂ US ಅಲ್ಲಿ ಇದ್ದಾನೆ. ನನ್ನ ಹಸ್ಬೆಂಡ್ ಅವ್ರದ್ದು AI ಸ್ಟಾರ್ಟಪ್ ಇದೆ. ಮನೆಯಲ್ಲಿ ಅಮ್ಮ ಇದ್ದಾರೆ. ಅಂದರೆ ಮತ್ತು ನಮ್ಮದೊಂದು ಇಕೋಸಿಸ್ಟಮ್ ಇದೆ. ಎಲ್ಲರೂ ನನಗೆ ಯಾವತ್ತೂ ಅತ್ತೆ ಮಾವ ಆಗಲಿ, ಅಪ್ಪ ಅಮ್ಮ ಆಗಲಿ, ಅಕ್ಕ ಆಗಲಿ, ಯಾರೇ ನೀನು ಯಾಕೆ ಹೀಗೆ ಮಾಡ್ತೀಯ ಅಂತ ಇವತ್ತಿನ ತನಕ ಯಾರೂ ಕೇಳಲಿಲ್ಲ ನನಗೆ. ಮಾಡ್ತೀಯಾ, ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸಪೋರ್ಟ್ ಇದೆ, ವೆರಿ ಸಪೋರ್ಟ್ ಇದೆ. ನಂಗೆ ಏನಾದರೂ ಬೇಕು ಅಂದರೆ ಏನಾದರೂ ಒಂದು ಹೇಳಿದರೆ ಸಾಕು, ಯಾರಾದರೂ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಸೊ ಆ ಕಾನ್ಫಿಡೆನ್ಸ್ ಇದೆ ಅಲ್ಲ. ಮತ್ತು ಯಾರು ಬೇಜಾರು ಮಾಡ್ಕೊಂಡಿಲ್ಲ ನಾನು ಈ ರೀತಿ ಮಾಡ್ತೀನಿ ಅಂತ. ಅವರಿಗೆಲ್ಲ ಹೆಮ್ಮೆ ಇದೆ. ಸೊ ಅವ್ರ ಹೆಮ್ಮೆ ಇದ್ದಾಗ ಅವ್ರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಆ ಸಪೋರ್ಟ್ ಇರೋದ್ರಿಂದ, ಹೆಮ್ಮೆ ಅವ್ರಿಗಿರೋದ್ರಿಂದ ನಿಶ್ಚಿಂತೆಯಾಗಿ ಮಾಡ್ಕೊಂಡು ಹೋಗ್ಬೋದು. ಏನೋ ಯೋಚನೆ ಮಾಡಬೇಕು ಅಂತ ಇಲ್ಲ. ನೀವು ಈ ದೇಶದಲ್ಲಿ ಸುತ್ತಾಡೋದಕ್ಕೆ ಹೋಗ್ತೀರಾ, ಆವಾಗ ಅಲ್ಲಿ ಎಲ್ಲೆಲ್ಲ ಊಟ ತಿಂಡಿ ಬೇರೆ ಬೇರೆ ಕಡೆ ಮಾಡಬೇಕು. ಈ ಸೇಫ್ಟಿ ಬಗ್ಗೆ ಹೇಳಿದ್ರಿ, ಆರೋಗ್ಯದ ಬಗ್ಗೆ, ಯಾಕೆಂದರೆ ಇದೆಲ್ಲ ಎಷ್ಟೋ ಜನ ನಿಮ್ಮ ಥರ ಹೆಣ್ಮಕ್ಳಿಗೆ ಈ ಒಂದು ದೇಶಕ್ಕೆ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ನೀಡುತ್ತೆ. ಸೊ ಆರೋಗ್ಯ ಎಲ್ಲ ಹೇಗೆ ಕಾಪಾಡ್ತೀರಾ? ಅಲ್ಲಿ ಊಟ ತಿಂಡಿ, ನೀವು ಸೌತ್ ಇಂಡಿಯಾದಿಂದ ಹೋಗಿರ್ತೀರಾ, ಅಲ್ಲಿ ಬೇರೆ ಬೇರೆ ಊರುಗಳು, ನಾರ್ತು ಈಸ್ಟು ಎಲ್ಲ ಕಡೆ. ಅದೊಂದು ಏನಂದರೆ ನಿಮಗೆ ಒಂದು ಓಪನ್ನೆಸ್ ಇರಬೇಕು ಪಾಲಿಟಿಕ್ಸಲ್ಲಿ. ನನಗೆ ಇದೇ ಬೇಕು, ಹೀಗೇ ಬೇಕು ಅಂತ ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ನಂದು ಒಂದಂದರೆ ನಾನು ಎಲ್ಲಿ ಹೋಗ್ತೀನಲ್ಲ ಅಲ್ಲಿದು ಸ್ಪೆಸಿಫಿಕ್ ಫುಡ್ಡನ್ನು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆಹಾರ ಶೈಲಿ, ಅಲ್ಲಿದ್ದು ಅವ್ರ ಹಾವಭಾವ ಎಲ್ಲ ನಾನು ಅಬ್ಸರ್ವ್ ಮಾಡ್ತೀನಿ. ಅಲ್ಲಿದ್ದು ನೋಡಿಕೊಂಡು ಅಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ನನಗೆ ತುಂಬ ಈಸಿ ಅನಿಸುತ್ತೆ. ಇನ್ಫ್ಯಾಕ್ಟ್ ನಾನು ಹೋಗೋಕ್ಕಿಂತ ಮುಂಚೆ ನೋಡ್ಕೋತೀನಿ ಅಲ್ಲೆಲ್ಲ ಏನೇನು ಫೇಮಸ್ಸು, ಏನೇನು ತಿನ್ಬೋದು ಅಂತ ಹೇಳ್ಕೊಂಡು. ಒಂದಂದರೆ ಅದೇ ತುಂಬ ಆಯಿಲಿ ಸ್ಪೈಸಿ ಎಲ್ಲ ಅವಾಯ್ಡ್ ಮಾಡ್ತೀನಿ. ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ನೀಟಾಗಿ ಏನು ತಿನ್ಬೋದು ಅದನ್ನು ತಿನ್ಕೋತೀನಿ. ಸೊ ಅದನ್ನು ಎಲ್ಲರೂ ಮಾಡ್ಬೋದು. ನಿಮ್ಗೆ ತುಂಬಾ ಕಷ್ಟ ಆಯಿತು ಅಂದರೆ ಫ್ರೂಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ. ಕೆಲವೊಂದು ಸಲ ನಮಗೆ ಅಂದರೆ ಒಳ್ಳೆ ಪ್ಲೇಸಲ್ಲೇ ಇಟ್ಟಿರ್ತಾರೆ ಪಾರ್ಟಿಯವರು. ನೀವು ರಿಕ್ವೆಸ್ಟ್ ಮಾಡ್ಕೊಂಡು, ನಾವೀಗ ಪಾಂಡಿಚೇರಿಗೆ ನಾನು ಇನ್ಚಾರ್ಜ್ ಕೊಟ್ಟಿದ್ರೆ ಎಲೆಕ್ಷನ್, ಅಲ್ಲಿ ಹೋಟೆಲಲ್ಲಿ ಮೋಸ್ಟ್ಲಿ ಕಾಂಟಿನೆಂಟಲ್ ಇತ್ತು. ನಮಗೆ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಕುಕ್ ಕೇಳಿದ್ವಿ, ಸಾಂಬಾರ್ ರೈಸ್ ಮಾಡಿಕೊಡ್ತೀರಾ ಅಂತ. ಒಂದು ಪಾಂಡಿಚೇರಿ ಅಂದ್ರೆ ದಟ್ ಹೋಟೆಲ್ ವಾಸ್ ಮೋಸ್ಟ್ಲಿ ಕಾಂಟಿನೆಂಟಲ್. ಅವಾಗ ಅವ್ರು ಖುಷಿಯಾಗಿ ಮಾಡಿಕೊಟ್ರು. ಅಂದರೆ ಪಾರ್ಟಿನೂ ಸ್ವಲ್ಪ ಕೇರ್ ನೋಡ್ಕೊಳ್ಳುತ್ತೆ. ಅಂದರೆ ಇವರಿಗೂ ಸರಿಯಾಗಿ ಊಟ ತಿಂಡಿ ಎಲ್ಲ ಇರಬೇಕು. ಅಕಸ್ಮಾತ್ ಏನಾದ್ರು ನಮ್ಗೆ ತೊಂದರೆ ಆದರೆ ನಾವು ಅವ್ರಿಗೆ ಹೇಳ್ಬೋದು ಓಪನ್ನಾಗಿ, ನಮಗಿದು ಅಡ್ಜಸ್ಟ್ ಆಗ್ತಾ ಇಲ್ಲ, ಈ ಪ್ರಾಬ್ಲಮ್ ಇದೆ ಅಂತ. ಇಮ್ಮಿಡಿಯೇಟಾಗಿ ಅವರು ಅದನ್ನು ರೆಕ್ಟಿಫೈ ಮಾಡಿಕೊಡ್ತಾರೆ. ಸೊ ಅದೊಂದು ತುಂಬ ಖುಷಿಯಾಗಿದೆ. ಕೆಲವೊಂದು ಸಲ ಆಗಲ್ಲ, ಅಂದರೆ ಎಲ್ಲ ಕಡೆಗೆ ಎಲ್ಲರೂ ಬಂದು ವೆರಿಫೈ ಮಾಡೋಕ್ಕಾಗಲ್ಲ ಎಲ್ಲ ಸರಿಯಾಗಿದೆಯಾ ಅಂತ. ಒಂದೊಂದ್ಸಲ ಆಗುತ್ತೆ ಈ ಮಿಸ್ಟೇಕು. ನಾವು ಸ್ವಲ್ಪ ಓಪನ್ ಆಗಿ ಎಕ್ಸೆಪ್ಟ್ ಮಾಡ್ಕೋತೀವಿ. ಹೊಂದಾಣಿಕೆ ಗುಣ ಇರಬೇಕು. ಅದು ಸ್ವಲ್ಪ ನಿಮಗೆ ಈಗ ಕ್ಲೀನ್ಲಿನೆಸ್ ಅಥವಾ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಅನಿಸಿದ್ರೆ ನೀವು ಪ್ಲೀಸ್ ರೇಸ್ ಮಾಡಿ ಅಂತ ಹೇಳ್ತಾರೆ ನಮ್ಗೆ. ಅವರಿಗೆ ನಿಮ್ಗೆ ಆರೋಗ್ಯಕ್ಕೆ ಏನಾದರೂ ಪ್ರಾಬ್ಲಮ್ ಇದೆ, ಸೆಕ್ಯೂರಿಟಿಗೆ ಏನಾದರೂ ಪ್ರಾಬ್ಲಮ್ ಆದರೆ ರೇಸ್ ಮಾಡಿ, ನಾವು ಇಮ್ಮಿಡಿಯೇಟಾಗಿ ರೆಕ್ಟಿಫೈ ಮಾಡ್ತೀವಿ. ತುಂಬ ಸಂತೋಷ, ಇಷ್ಟೆಲ್ಲ ತುಂಬ ಡೀಟೇಲಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಹಾಗೆಯೇ ಇನ್ನೊಂದು ವಿಷಯ ನಾವು ಇದರಲ್ಲಿ ತಿಳ್ಕೊಬೇಕು ಅಂದರೆ, ನೀವೀಗ ಪಾಂಡಿಚೇರಿಗೆ ಹೋಗಿದ್ದೆ ಅಂತ ಹೇಳಿದ್ರಿ, ಅದೇ ಥರ ಉತ್ತರ ಭಾರತದ ಕಡೆಗೆಲ್ಲ ನೀವು ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ಭಾಷಾ ಸಮಸ್ಯೆ ಆಗೋದಿಲ್ವ ಅವ್ರ ಜೊತೆ ಮಾತಾಡಿದ್ರೆ? ಹಿಂದಿ ಅರ್ಥ ಆಗುತ್ತೆ, ನಾವೆಲ್ಲ ಮಾತಾಡ್ಬೋದು. ಆದರೆ ಈಗ ಸೌತ್ ಇಂಡಿಯಾದಲ್ಲಿ ಸಪೋಸ್ ಕೇರಳ, ಪಾಂಡಿಚೇರಿ ಈ ಥರ ಎಲ್ಲ ಹೋದರೆ ತಮಿಳಲ್ಲಿ ಹೆಚ್ಚು ಮಾತಾಡಬೇಕು, ಅಥವಾ ವೆಸ್ಟ್ ಬೆಂಗಾಲ್ಗೆ ಹೋದರೆ ಇದರಲ್ಲಿ ಬೆಂಗಾಳಿಲಿ ಮಾತಾಡಬೇಕು. ಸೊ ಅದನ್ನು ಹೇಗೆ ನೀವು ನಿಭಾಯಿಸ್ತೀರಿ? ನಾನು 5 ವರ್ಷ ಸಂಸ್ಕೃತ ಓದಿದ್ದೀನಿ, 8ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ. ಅದೇ ಮದರ್ ಲ್ಯಾಂಗ್ವೇಜ್ ಅಂತಾರಲ್ಲ ಸಂಸ್ಕೃತ. ನಿಮ್ಗೆ ಅದೊಂದು ಗೊತ್ತಿದ್ರೆ
ನೀವು ಕೆಲವೊಂದು ವರ್ಡ್ಸನ್ನು ಕ್ಯಾಪ್ಚರ್ ಮಾಡ್ಬೋದು. ಹ್ಞೂ ಅಂದರೆ ಅದು ನಿಮ್ಗೊಂದು ಇಂಟ್ರೆಸ್ಟ್ ಇರಬೇಕು, ಅಂದ್ರೆ ನಿಮ್ಗೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾನು ಅರ್ಥ ಮಾಡಬೇಕು ಅಂತ ಒಂದು ಆಸೆ ಇರಬೇಕು, ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ನೀವು ನಿಧಾನಕ್ಕೆ, ನಂಗೆ ಈಗ ಪಾಂಡಿಚೇರಿಯಲ್ಲಿ ಎಷ್ಟು ಒಂದು ವಾರದೊಳಗಡೆ ನಾನು ಅವರೆಲ್ಲ ಹೇಳಿದ್ದೆಲ್ಲ ಟ್ರಾನ್ಸ್ಲೇಟ್ ಮಾಡೋಕೆ ಶುರು ಮಾಡಿದ್ದೆ. ಅದಕ್ಕೆ ಅವರು ನನಗೆ ತಮಾಷೆ ಮಾಡ್ತಾಯಿದ್ರು, ಅಕ್ಕ ಪಾಂಡಿಚೇರಿಯಲ್ಲೇ ಬಂದು ಇಟ್ಕೊಬಿಡಿ ಇದು ಬಿಡಿ ಅಂತ. ಮಾತಾಡೋಕ್ಕೆ ಬರ್ತಿರಲಿಲ್ಲ, ಬಟ್ ತಮಿಳು ಏನೇನು ಹೇಳ್ತಿದ್ರೆ ಎಲ್ಲ ನಾನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ನೀವು ಯಾವುದೇ ಸ್ಟೇಟಿಗೆ ಹೋದ್ರೂ ಅಷ್ಟೇ, ನಂಗೆ ಒಂದು ದಿನ ಸ್ವಲ್ಪ ಕಷ್ಟ ಆಗುತ್ತೆ, ನೆಕ್ಸ್ಟ್ ಡೇ ನಂಗೆ ಸ್ವಲ್ಪ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ಏನು ಮಾತಾಡ್ತಿದ್ದಾರೆ ಏನು ಅಂತೇಳಿ. ಮತ್ತು ಕಾಂಟೆಕ್ಸ್ಟ್ ಗೊತ್ತಾಗುತ್ತಲ್ಲ, ಅದ್ರ ಮೇಲೆ ನೀವು ಒಂದು ವರ್ಡ್ ಕೇಳಿದ್ರೆ ಓಕೆ ಇದು ಹೇಳ್ತಾ ಇದ್ದಾರೆ ಇದು ಹೇಳ್ತಾರೆ, ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ನಿಮ್ಗೆ ಏನು ಕೆಲಸ ಇರುತ್ತೆ? ಈಗ ನೀವು ಇಲೆಕ್ಷನ್ ಒಂದು ನೀವು ಹೇಳಿದ್ರಿ, ನೀವು ಫೀಡ್ಬ್ಯಾಕ್ ಕೊಡೋದಕ್ಕೆ ಈಗೆಲ್ಲ ಕಡೆ ಓಡಾಡ್ತೀರಾ, ಜನರನ್ನ ಅರ್ಥ ಮಾಡಿಕೊಂಡು ನೀವು ಗೌರ್ಮೆಂಟ್ಗೆ BJP ಪಕ್ಷಕ್ಕೆ ನೀವು ಸಲಹೆ ಇದನ್ನೆಲ್ಲ ಫೀಡ್ಬ್ಯಾಕ್ ಕೊಡ್ತೀರಾ ಅವ್ರಿಗೆಲ್ಲ. ಅದೇ ರೀತಿ ಈಗ ಎಲೆಕ್ಷನ್ಗೆ ಹೋದಾಗ ನಿಮಗೆ ಯಾವ ರೀತಿ ಕೆಲಸ ಇರುತ್ತೆ, ಯಾವ ಕೆಲಸ ಮಾಡಬೇಕು ಅಲ್ಲಿ? ನಮ್ಮದು ಅಂದರೆ ಈಗ ನಮಗೇನಾಗುತ್ತೆ ಅಂದರೆ, ಹೆಣ್ಣು ಮಕ್ಕಳಿಗೆ ನಾವು ಮಾತಾಡಿಸ್ಬೇಕು ಅಂದರೆ ಪುರುಷರು ಹೋಗಿ ಮಾತಾಡಿದರೆ ಅಷ್ಟು ಚೆನ್ನಾಗಿ ಮಾತಾಡಲ್ಲ. ಆವಾಗ ನಾನು ತುಂಬ ಡೀಟೇಲ್ ಆಗಿ ಹೇಳೋಕೆ ಅದು ಎಲ್ಲ ವಿಧದಿಂದ ಸರಿನೂ ಅಲ್ಲ. ಇದು ತುಂಬ ಡೀಟೇಲ್ ಆಗು ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಟ್ರಂಪ್ ಕಾರ್ಡ್ ಇದು BJP. ಸೊ ನಾವು ಮಹಿಳೆಯರಿಗಾಗಿ ಮಾತಾಡ್ತೀವಿ. ಅದೊಂದು, ಅದು ಯಾಕೆ ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಪಾರ್ಟಿ ಜಾಯ್ನ್ ಆಗಬೇಕು. ಅದವ್ರು ಅರ್ಥ ಮಾಡ್ಕೋತಾರ ಅಂತ ತುಂಬ ಅದೇ ಅರ್ಥ ಮಾಡ್ಕೊಳ್ಳೋ ಥರ ಮಾತಾಡೋದೇ ನಮ್ಮ ಕಲೆ ಬಂದಿರಬೇಕು. ಈಗ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದಲ್ಲ, ನನಗೆ ಮರಾಠಿ 100% ಅರ್ಥ ಆಗುತ್ತೆ. ಮನೇಲೆ ಹಸ್ಬೆಂಡ್ ಮರಾಠಿ, ಆದರೆ ಮಾತಾಡೋಕ್ಕೆ ಬರಲ್ಲ. ಬಟ್ ನಾನು ಅವ್ರಿಗೆ ಹೇಳ್ತಿದ್ದೆ ಮರಾಠಿಲಿ ಮಾತಾಡಿ, ನಾನು ಅರ್ಥ ಮಾಡ್ಕೊತೀನಿ. ನಾನು ಹಿಂದಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಮರಾಠಿ ವರ್ಡ್ಸ್ ಹಾಕಿ ಮಾತಾಡ್ತಿದ್ದೆ. ಸೊ ನಾವು ಅವ್ರ ಲೆವೆಲ್ಗೆ ಹೋಗಿ ಮಾತಾಡಬೇಕು. ಅವ್ರು ಯಾವ ಲೆವೆಲಲ್ಲಿ ಇದ್ದಾರೆ, ಯಾವ ಲೆವೆಲಿಗೆ ಅರ್ಥ ಮಾಡ್ಕೋತಾರೆ. ಕೆಲವೊಂದು ಸಲ ನಿಮ್ಮ ಅಪೋಸಿಷನ್ ಅವರು ಬಂದು ಕೂತಿರ್ತಾರೆ, ಅವ್ರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಮತ್ತು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಪಾರ್ಟಿ ಬಗ್ಗೆ ಅಲ್ಲಿಂದ ಶುರು ಮಾಡ್ಕೋಬೇಕು. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ನಮ್ಗೆ ಈಸಿ ಆಗುತ್ತೆ ಕೆಲಸ. ಅವರಿಗೆ ಏನೂ ಗೊತ್ತಿಲ್ಲ ಅಂದರೆ ನಂಗೆ ಆವಾಗ ತುಂಬ ಖುಷಿ, ಏನೂ ಗೊತ್ತಿಲ್ಲ ಅಂದರೆ ನಂಗೆ ಇಷ್ಟೊಂದು ಕಂಟೆಂಟ್ ಇರುತ್ತೆ ಮಾತಾಡೋಕ್ಕೆ. ಸೊ ಆವಾಗ ಹೇಳಿ ಅವರಿಗೆ ಎಷ್ಟೊಂದು ಜನ ಬಂದು ಖುಷಿಯಿಂದ ಹಗ್ ಮಾಡ್ತಾರೆ, ಕೈ ಕೊಡ್ತಾರೆ, ಫೋಟೋಸ್ ತಗೋತಾರೆ. ನಮಗೆಲ್ಲ ಇದೆಲ್ಲ ಗೊತ್ತೇ ಇರಲಿಲ್ಲ ದೀದಿ ಅಕ್ಕ ಅವ್ರ ಭಾಷೆಲೆಲ್ಲ ಹೇಳ್ತಾರೆ. ಹೇಳ್ಕೊಂಡು ತುಂಬ ಚೆನ್ನಾಗಿ ಅವ್ರ ರೆಸ್ಪಾನ್ಸ್ ಇರುತ್ತಲ್ಲ, ಅದೇ ನಮ್ಗೆ ದೊಡ್ಡ ಪ್ರೈಸ್. ಅವರು ಖುಷಿಯಾಗಿ ಹೋದಾಗ ನನ್ಗೆ ಖುಷಿ ಆಗುತ್ತೆ, ಓಕೆ ಇವತ್ತು ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಈಗ ಇದೊಂದು ಪ್ರಶ್ನೆ ಇದೆ ನಿಮಗೆ, ಉತ್ತರ ಕೊಡಬೇಕು ಅನ್ಸಿದ್ರೆ ಉತ್ತರ ಕೊಡಿ, ಇಲ್ಲಾಂದರೆ ಇದನ್ನು ಸೀಕ್ರೆಟಾಗಿ ಇಟ್ಕೋಬೋದಿಲ್ಲ, ಪಾರ್ಟಿ ಜಾಯ್ನ್ ಆಗಿ ಅಂತ ಹೇಳ್ಬೋದು. ಈಗ ಬೇರೆ ಭಾಷೆಯವರನ್ನೇ ಯಾಕೆ ಕಳಿಸ್ಬೇಕು? ಅಲ್ಲಿ ಭಾಷೆಯವ್ರನ್ನೇ ಕಳಿಸ್ಬೋದಲ್ಲ. ಈಗ ಪಾಂಡಿಚೇರಿಗೆ ಅಥವಾ ಮಹಾರಾಷ್ಟ್ರ, ಅಲ್ಲಿ ಮರಾಠಿ ಮಾತಾಡೋರನ್ನೇ, ಮರಾಠಿ ಭಾಷಿಕರನ್ನು ಅಥವಾ ಹಿಂದಿ ಭಾಷಿಕರನ್ನೇ ಕಳಿಸ್ಬೋದು. ನಿಮ್ಮನ್ನು ಕರ್ನಾಟಕಕ್ಕೆ ಸೀಮಿತ ಮಾಡ್ಬೋದು, ಯಾಕೆ ನಿಮ್ಗೆ ಕನ್ನಡ ಚೆನ್ನಾಗಿ ಬರುತ್ತೇನೋ. ಯಾಕೆ ನಿಮ್ಮನ್ನು ಅಲ್ಲಿಗೆ ಕಳಿಸ್ತಾರೆ? ಇದು ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ, ನೀವು ಒಂದೇ ಜಾಗದಲ್ಲಿ ಇದ್ದಾಗ ನಿಮಗೆ ಐಡಿಯಾ ಸ್ವಲ್ಪ ಲಿಮಿಟ್ ಆಗೋಗುತ್ತೆ. ಈಗ ನಾನು ಕರ್ನಾಟಕದ ಬಗ್ಗೆನೇ ಮಾತಾಡೋ ಅಂದರೆ ನನ್ನ ಐಡಿಯಾಸ್ ನಂಗೆ ಗೊತ್ತಿರಲ್ಲ ಅಷ್ಟು. ಹೊರಗಡೆ ಈಗ ಯಾವುದೇ ವಿಷಯ ಆಗಲಿ, ಹೊರಗಡೆಯಿಂದ ಯಾರಾದರೂ ಬಂದು ನಿಮ್ಗೆ ಹೇಳಿದರೆ ಅವ್ರ ಪರ್ಸ್ಪೆಕ್ಟಿವ್ ಸ್ವಲ್ಪ ಬೇರೆ ಇರುತ್ತೆ. ಅವ್ರು ಮತ್ತೆ ಕೆಲವೊಂದು ಗ್ಯಾಪ್ಸನ್ನು ನೋಡೋಕ್ಕೆ ಅವ್ರಿಗೆ ಆಗುತ್ತೆ. ಈಗ ನಾನು ಕರ್ನಾಟಕದಲ್ಲೇ ಇದ್ಕೊಂಡು ನಾನು ಏನಾದರೂ ಇಲ್ಲಿ ಗ್ಯಾಪ್ ಇದೆ ಅಂದರೆ ಅದು ಪರ್ಸ್ನಲ್ ಆಗುತ್ತೆ, ನನ್ನ ಪರ್ಸನಲ್ ಬೆನಿಫಿಟ್ಗಾಗಿ ನಮ್ಮವರಾಗಿ ನೀವು ಈ ತರ ಮಾತಾಡ್ತೀರಾ, ಅದರಲ್ಲಿ ಅಲ್ಲಿ ರಾಜಕೀಯ ಆಗೋಗುತ್ತೆ. ಅದೇ ಮೂರನೇವರು ಬಂದು ಇಲ್ಲಿ ಈ ತರ ಇದೆ ಅಂದ್ರೆ ಅದನ್ನ ಪಾಸಿಟಿವ್ ಮೈಂಡ್ ಸೆಟ್ ಇಂದ. ಈಗ ನಾನು ಮಹಾರಾಷ್ಟ್ರ ಹೋಗಿದ್ನಲ್ಲ 2 ತಿಂಗಳು, ಎಷ್ಟೊಂದು ನಾನು ಈ ರೀತಿ ರೇಸ್ ಮಾಡಿದಾಗ ಪೀಪಲ್ ಆರ್ ಓಪನ್. ಯಾಕಂದ್ರೆ ಅವ್ರಿಗೆ ಗೊತ್ತು ನನಗೇನು ಅಲ್ಲಿಂದ ರಾಜಕೀಯ ಲಾಭ ಏನು ಸಿಗ್ತಾ ಇಲ್ಲ, ನನಗೆ ಅವ್ರ ಇದಕ್ಕೇನು ತೊಂದರೆ ಇಲ್ಲ. ಅವಾಗ ಅವ್ರು ಓಪನ್ ಆಗಿ ಮಾಡ್ತಾರೆ. ಸೊ ಅದು ಒಂದು. ಮತ್ತೊಂದೇನು ಅಂದರೆ, ನಾವು ತಕ್ಷಣ ಎಲ್ಲರಿಗೂ ಹಿಂಗೆ ಹಾಕಲ್ಲ. ಈಗ ತಮಿಳ್ನಾಡಿಗೂ ಏನೋ ಅಷ್ಟೇ, ತಮಿಳ್ ಗೊತ್ತಿರೋರಿಗೆ ಸ್ವಲ್ಪ ಅಂದರೆ ಬೇರೆ ಸ್ಟೇಟಲ್ಲಿ ಇರ್ಬೋದು, ತಮಿಳ್ ಗೊತ್ತಿರೋರಿಗೆ ಹಾಕ್ತಾರೆ. ಕೆಲವೊಂದು ಕಡೆ ಗೊತ್ತಿಲ್ಲದೆ ಇರೋರಿಗೂ ಹಾಕ್ತಾರೆ. ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರಿದ್ರೆ ಎಲ್ಲ ಕಡೆ ಹಾಕ್ತಾರೆ. ಭಾಷೆನೂ ಹಾಗೇನೆ. ಮತ್ತೊಂದೇನು ಅಂದರೆ, ಇಟ್ಸ್ ನಾಟ್ ಓನ್ಲಿ ಒನ್ ವೇ, ನಮಗೆ 2 ವೇ. ಅಂದರೆ ನಿಮಗೆ ನೀವು ಕೆಲಸ ಮಾಡಬೇಕು ಅಂತಲೂ ಒಂದ್ಸಲ ಕಳಿಸಲ್ಲ, ಒಂದ್ಸಲ ನಿಮ್ಗೆ ಟ್ರೈನ್ ಮಾಡೋಕ್ಕೂ ಕಳಿಸ್ತಾರೆ. ನೀವು ಬೇರೆಯವ್ರನ್ನ ನೋಡ್ಕೊಂಡು ಕಲೀರಿ. ಸೊ ಇದು 2 ವೇ ಅಪ್ರೋಚ್ ಇರುತ್ತೆ. ಸೊ ಭಾರತದಲ್ಲಿ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ,
ಅಂದರೆ ಭಾರತನೇ ಒಂದು ದೊಡ್ಡ ಜಗತ್ತು, ಬೇರೆ ಬೇರೆ ಜಗತ್ತುಗಳ ಒಂದು ಸಮ್ಮಿಶ್ರಣನೇ ಭಾರತ. ಸೊ ಇದು ತುಂಬ ಕಷ್ಟ ಅಲ್ವಾ? ಯಾಕೆಂದರೆ ಇಲ್ಲಿ ಹೋಗಿ ಈ ಥರ ಪಾಲಿಟಿಕ್ಸ್ ಮಾಡೋದು, ಜನರ ಜೊತೆ ನಾವು ಬೆರೆಯೋದು, ಅಲ್ಲಿ ಅವ್ರ ಭಾಷೆನ ಇದು ಮಾಡೋದು ತುಂಬ ಕಷ್ಟಕರವಾದಂಥ ವಿಷಯ ಇದು. ಆಂಜನೇಯ ಸುತ ಅಮ್ಮನ ಹೆಸರು ಹೇಳಿ ಮಗನ ಹೆಸರು ಹೇಳ್ತಾರೆ. ಅಷ್ಟಕ್ಕೆ ಸೀಮಿತ ಅಲ್ಲ, ಅಮ್ಮ ಅಷ್ಟೇ ಅಲ್ಲ, ನೀವು ಯಾವುದೇ ಒಂದು ರಾಜಕುಮಾರಿ ಅಥವಾ ರಾಣಿ ಹೆಸರು ಕೇಳಿ ಅವರಿಗೆ ಶಸ್ತ್ರಾಭ್ಯಾಸ ಕಂಪಲ್ಸರಿ ಇತ್ತು. ಇಷ್ಟೊಂದು ರಾಣಿಯರು ಇದ್ದಾರೆ, ಎಷ್ಟೊಂದು ಇವರಿದ್ದಾರೆ ನಮ್ದ್ರಲ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲ ಒನಕೆ ಓಬವ್ವ ಅಂತೂ ರಾಣಿ ಅಲ್ಲ, ಅವಳು ಒಂದು ಸೈನಿಕನ ಹೆಂಡತಿ. ಅವಳಲ್ಲಿ ಅಷ್ಟು ಕರೇಜ್ ಇದೆ. ಒಳಗೆ ಬರುತ್ತಿದೆ ವೈರಿ ಒನಕೆಯ ಬೀಸಿ ಕೊಂದಳು. ಹೆಣ್ಮಕ್ಳು ಯಾವಾಗ ಎನೇಬಲ್ ಅಂತ ಹೇಳ್ತಾರೆ ಅವರು, ನೀವು 9 to 5 ಜಾಬ್, 9 to 6 ಜಾಬ್ ಮಾಡಿದರೆ ನೀವು ವುಮನ್ ಎಂಪವರ್ಡ್ ಅಂತಾರೆ. ಮೋದಿಜಿ ಮೊನ್ನೆ ಒಂದು ಸ್ಪೀಚಲ್ಲಿ ಹೇಳಿದರು ಒಂದು ಪ್ರೋಗ್ರಾಮ್, ಏನು ನೀವು ನಿಮ್ಮ ಹಳ್ಳಿಗೆ ಏನು ಮಾಡಬೇಕು ಅಂತ ಹೇಳಿದ್ದೀವಿ ಅಂತ. ಯೂಶಲ್ ಆದರೆ ರೋಡ್ ಮಾಡಬೇಕು, ಬ್ರಿಡ್ಜ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳೆಲ್ಲ ಹೇಳಿದ್ರು ನಮ್ಮ ಹಳ್ಳಿಯಲ್ಲಿ ಯಾರು ಬಡವ್ರು ಇರಬಾರ್ದು,